ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನೆನ್ನೆ ನೇಪಾಳದಲ್ಲಿ ಸಂಭವಿಸಿದೆಯಲ್ಲ ಭೀಕರ ಪ್ರವಾಹ ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿದೆ. ಈ ಸಂಕಷ್ಟದ ಸಮಯದಲ್ಲಿ ನೆರೆಯ ರಾಷ್ಟ್ರ ಭಾರತ ತಕ್ಷಣವೇ ಸಹಾಯದ ಹಸ್ತ ಚಾಚಿದೆ ಮತ್ತು 10 ಟನ್ ತುರ್ತು ಪರಿಹಾರ ಸಾಮಗ್ರಿಗಳನ್ನು ಕಳುಹಿಸುವುದರ ಜೊತೆಗೆ ಭಾರತೀಯ ವಾಯುಪಡೆ ಮತ್ತು NDRF ತಂಡಗಳನ್ನು ಕೂಡ ಸನ್ನದ್ಧ ಸ್ಥಿತಿಯಲ್ಲಿ ಇರಿಸಲಾಗಿದೆ. ಹಾಗೂ ಸಂಕಷ್ಟದ ಸಮಯದಲ್ಲಿ ಭಾರತ ನೇಪಾಳ ಸ್ನೇಹ ಮತ್ತೊಮ್ಮೆ ಮಾನವೀಯತೆಯ ಸಂದೇಶವನ್ನು ನೀಡಿದೆ. ಹಾಗೂ ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನೇಪಾಳದ ಪ್ರಧಾನಮಂತ್ರಿ ಬಾಲೇಂದ್ರ ಶಾ ಅವರೊಂದಿಗೆ ಮಾತನಾಡಿ ಪ್ರವಾಹದಿಂದ ಜೀವ ಕಳೆದುಕೊಂಡವರ ಕುಟುಂಬಗಳಿಗೆ ಸಂತಾಪ ಸೂಚಿಸಿದ್ದಾರೆ ಮತ್ತು ಈ ಕಷ್ಟದ ಸಮಯದಲ್ಲಿ ಭಾರತವು ನೇಪಾಳದ ಜನರೊಂದಿಗೆ ದೃಢವಾಗಿ ನಿಂತಿದ್ದು ಸಾಧ್ಯವಾದ ಎಲ್ಲ ಮಾನವೀಯ ನೆರವು ನೀಡಲು ಸಿದ್ಧವಾಗಿದೆ ಎಂದು ಭರವಸೆ ನೀಡಿದ್ದಾರೆ. ಹಾಗೂ ಭಾರತವು ಮೊದಲ ಹಂತದಲ್ಲಿ ಸುಮಾರು 10 ಟನ್ ಮಾನವೀಯ ನೆರವು ಮತ್ತು 20 ಪರಿಹಾರ ಸಾಮಗ್ರಿಗಳನ್ನು ಕೂಡ ಕಳಿಸಿದೆ. ಇದರಲ್ಲಿ ತಾತ್ಕಾಲಿಕ ಆಶ್ರಯಕ್ಕೆ ಬೇಕಾದ ಸಾಮಗ್ರಿಗಳು, ಹೊದಿಕೆಗಳು, ಹೈಜೀನ್ ಕಿಟ್ಗಳು ಹಾಗೂ ಸೋಲಾರ್ ದೀಪಗಳು ಮತ್ತು ಅಗತ್ಯ ಔಷಧಿಗಳನ್ನು ಕೂಡ ಭಾರತದಿಂದ ನೇಪಾಳಕ್ಕೆ ಕಳುಹಿಸಿಕೊಟ್ಟಿದ್ದಾರೆ ನರೇಂದ್ರ ಮೋದಿ ಅವರು. ಭಾರತೀಯ ತಂಡಗಳು ನೇಪಾಳ ಸರ್ಕಾರದೊಂದಿಗೆ ಸಂಪರ್ಕದಲ್ಲಿದ್ದು ರಕ್ಷಣಾ ಮತ್ತು ಪರಿಹಾರ ಕಾರ್ಯಗಳಿಗೆ ಸಹಕರಿಸುತ್ತಿವೆ ಹಾಗೂ ವಿಶೇಷವಾಗಿ ಪ್ರವಾಹದಲ್ಲಿ ಸಿಲುಕಿರುವ ಮತ್ತು ಸಂಪರ್ಕ ಕಳೆದುಕೊಂಡಿರುವ ಭಾರತೀಯರನ್ನು ಪತ್ತೆ ಹಚ್ಚಲು ಪ್ರಯತ್ನ ಮಾಡುತ್ತಿದ್ದಾರೆ. ಹಾಗೂ ನೇಪಾಳದಲ್ಲಿ ಪ್ರವಾಹ ಆಗಿದೆಯಲ್ವಾ, ನೇಪಾಳದ ಪ್ರವಾಹ ಭಾರತಕ್ಕೂ ಕೂಡ ಪರಿಣಾಮ ಬೀಳುವ ಸಾಧ್ಯತೆ ಇರುವುದರಿಂದ ಬಿಹಾರ ಮತ್ತು ಉತ್ತರ ಪ್ರದೇಶದ ಗಡಿಭಾಗಗಳಲ್ಲಿ NDRF ಮತ್ತು ಸ್ಥಳೀಯ ಆಡಳಿತವನ್ನು ಹೈ ಅಲರ್ಟ್ನಲ್ಲಿ ಇರಿಸಲಾಗಿದೆ. ಈ ಪ್ರವಾಹ ಹೇಗಾಗಿರೋದು ಅಂತಂದರೆ, ಟಿಬೆಟ್ ಗಡಿಭಾಗದಿಂದ ಬಂದ ಭಾರೀ ನೀರಿನ ಪ್ರವಾಹ. ಅಲ್ಲಿ ಬೋಟೆ ಕೋಶಿ ನದಿ ಅಂತ ಇದೆ. ಆ ನದಿಯಲ್ಲಿ ಹರಿದ ನೀರು ನೇಪಾಳದ ಹಲವು ಪ್ರದೇಶಗಳಲ್ಲಿ ಭಾರೀ ವಿನಾಶ ಉಂಟು ಮಾಡಿದೆ. ಈ ನೇಪಾಳ ಫ್ಲಡ್ಡಲ್ಲಿ ಏನಾದರೂ ಪ್ರಾಬ್ಲಮ್ ಆಗಿದ್ರೆ ಇಲ್ಲಿ ನಂಬರ್ ಹಾಕಿದ್ದೀನಲ್ಲ, ಈ ನಂಬರ್ಗೆ ಕಾಲ್ ಮಾಡ್ಬೋದು. ಯಾರಿಗಾದ್ರೂ ಬೇಕು ಅಂತಂದರೆ ನೀವು ಅವ್ರಿಗೆ ಇದು ಮಾಡಿ. ಹಾಗೂ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ನಂಬರ್ನ ಹಾಕಿ ಈ ನಂಬರ್ಗೆ ಸಹ ಕಾರ್ಯ ಮಾಡೋದ್ರಿಂದ ಭಾರತೀಯ ರಕ್ಷಣಾ ಸೇನೆ ಇದೆಯಲ್ಲ, ಅದು ಸಹಾಯ ಕೂಡ ಮಾಡ್ತದೆ. ನೇಪಾಳದಲ್ಲಿ ನೆನ್ನೆ ನಡೆದ ಭೀಕರ ಪ್ರಕೃತಿ ವಿಕೋಪ ಇಡೀ ಜಗತ್ತಿನ ಗಮನ ಸೆಳೆದಿದೆ. ಹಾಗೂ ಆಗಸ್ಟ್ 26ರಂದು ನೇಪಾಳ ಟಿಬೆಟ್ ಗಡಿ ಭಾಗದಲ್ಲಿ ಭಾರೀ ಪ್ರಮಾಣದ ಹಿಮ ಮತ್ತು ಕಲ್ಲು ಕುಸಿತ ಸಂಭವಿಸಿ ನದಿಯಲ್ಲಿ ಏಕಾಏಕಿ ಭೀಕರ ಪ್ರವಾಹ ಉಂಟಾಯಿತು. ಈ ಪ್ರವಾಹದಲ್ಲಿ ಮನೆಗಳು, ರಸ್ತೆಗಳು, ಸೇತುವೆಗಳು ಮತ್ತು ಹಲವಾರು ಕಟ್ಟಡಗಳು ಕೊಚ್ಚಿ ಹೋಗಿದೆ. ಈ ನೇಪಾಳದ ರುಸುವಾ ಸೇರಿದಂತೆ ಹಲವು ಪ್ರದೇಶಗಳಲ್ಲಿ ಭಾರೀ ಹಾನಿಯಾಗಿದೆ. ಹಾಗೂ ನೂರಾರು ಜನರು ಸಾವನ್ನಪ್ಪಿದ್ದು ಇನ್ನೂ ಅನೇಕ ಜನರು ಕಾಣೆಯಾಗಿದ್ದಾರಂತೆ. ಅದಲ್ಲದೆ ವಿದೇಶಿ ಪ್ರವಾಸಿಗರು ಮತ್ತು ಯಾತ್ರಿಕರು ಕೂಡ ಈ ದುರಂತದಲ್ಲಿ ಸಿಲುಕಿದ್ದಾರೆ. ನಮ್ಮ ಭಾರತದಿಂದ ತುಂಬ ಜನ ಯಾರ್ಯಾರು ಟೂರಿಸ್ಟ್ ಪ್ಲೇಸ್ಗೆ ಹೋಗಿದ್ರು, ಅಲ್ಲಿರುವಂತಹ ಕೆಲ ದೇವಸ್ಥಾನಗಳಿದೆ, ತುಂಬ ಫೇಮಸ್ ದೇವಸ್ಥಾನಗಳು. ಆ ದೇವಸ್ಥಾನಗಳಿಗೆ ಯಾರಾದರೂ ನಮ್ಮ ಭಾರತೀಯರು ಹೋಗಿದ್ರೆ ಅಥವಾ ನಿಮಗೆ ಗೊತ್ತಿರೋರು ಯಾರಾದರೂ ಹೋಗಿದ್ರೆ ಇಲ್ಲಿರುವಂತಹ ನಂಬರ್ನ ಕೊಡ್ಬೋದು. ಹಾಗೂ ಅಲ್ಲಿ ನಮ್ಮ ಭಾರತದ ಸೇನೆಗಳು ತುಂಬ ಅಲ್ಲಿರುವಂಥ ಜನಗಳಿಗೆ ಹೆಲ್ಪ್ ಮಾಡ್ತಾಯಿದ್ದಾರೆ. ಸೊ ಹಾಗಾಗಿ ಈ ವಿಡಿಯೋ ಯಾರಾದರೂ ನೋಡಿದ್ರೆ ಇಲ್ಲಿರೋ ನಂಬರ್ನ ಫಾರ್ವರ್ಡ್ ಮಾಡಿ, ಯಾರಿಗಾದರೂ ಉಪಯೋಗ ಆಗ್ಬೋದು. ಅದಲ್ಲದೆ ಈ ಪ್ರದೇಶದಲ್ಲಿ ಸಂವಹನ ವ್ಯವಸ್ಥೆ, ವಿದ್ಯುತ್ ಸಂಪರ್ಕ ಮತ್ತು ರಸ್ತೆ ಸಂಪರ್ಕಕ್ಕೂ ಭಾರೀ ಹಾನಿಯಾಗಿದೆ. ಅದಲ್ಲದೆ ರಕ್ಷಣಾ ಕಾರ್ಯಾಚರಣೆ ನಡೆಸಲು ಹೆಲಿಕಾಪ್ಟರ್ಗಳು ಮತ್ತು ರಕ್ಷಣಾ ಪಡೆಗಳನ್ನು ಕೂಡ ನಿಯೋಜಿಸಲಾಗಿದೆ. ಆದರೆ ಹವಾಮಾನ ಮತ್ತು ದುರ್ಗಮ ಪರ್ವತ ಪ್ರದೇಶಗಳು ರಕ್ಷಣಾ ಕಾರ್ಯಕ್ಕೆ ದೊಡ್ಡ ಸವಾಲುಗಳು ಕೂಡ ಆಗಿರಬಹುದು. ಅದಲ್ಲದೆ ವಿಜ್ಞಾನಿಗಳು ಪ್ರಾಥಮಿಕ ಮಾಹಿತಿಯ ಪ್ರಕಾರ ಹಿಮನದಿಯ ಭಾಗ ಮತ್ತು ಬೃಹತ್ ಕಲ್ಲು ಕುಸಿತವೇ ಈ ಭೀಕರ ಪ್ರವಾಹಕ್ಕೆ ಪ್ರಮುಖ ಕಾರಣವಾಗಿರಬಹುದು ಅಂತ ಹೇಳ್ತಿದ್ದಾರೆ. ಅಂದರೆ ವಿಜ್ಞಾನಿಗಳು ಅವರು ಸಂಶೋಧನೆ ಮಾಡಿರೋ ಪ್ರಕಾರ ಅಲ್ಲಿ ಹಿಮನದಿಯ ಭಾಗ ಇದೆಯಲ್ಲ, ಅಲ್ಲಿ ಹಿಮನದಿ ಇದೆಯಲ್ಲ, ಆ ಹಿಮನದಿ ಅಲ್ಲಿರುವಂತಹ ದೊಡ್ಡ ದೊಡ್ಡ ಕಲ್ಲುಗಳು ಕುಸಿತ ಆಗಿರೋದಕ್ಕೆ ಇದು ಕಾರಣ ಆಗಿದೆ ಅಂತ ಹೇಳ್ತಿದ್ದಾರೆ. ಅದಲ್ಲದೆ ಹವಾಮಾನ ಬದಲಾವಣೆ ಮತ್ತು ಹಿಮನದಿಗಳ ಕರಗುವಿಕೆ ಇಂಥ ಅಪಾಯಗಳನ್ನು ಹೆಚ್ಚಿಸುತ್ತಿರುವುದರಿಂದ ಇದರ ಬಗ್ಗೆ ತಜ್ಞರು ಆತಂಕ ಕೂಡ ವ್ಯಕ್ತಪಡಿಸಿದ್ದಾರಂತೆ. ಅಂದರೆ ಅಲ್ಲಿರೋಂಥ ಅನಾಲಿಸಿಸ್ ಮಾಡ್ತಾರೆ ಸೈಂಟಿಸ್ಟ್ಗಳು, ಅವರು ಹೇಳಿರೋದು. ಈ ದುರಂತವು ಕೇವಲ ನೇಪಾಳಕ್ಕೆ ಮಾತ್ರವಲ್ಲ, ಸಂಪೂರ್ಣ ಹಿಮಾಲಯ ಪ್ರದೇಶಕ್ಕೆ ಪ್ರಕೃತಿ ವಿಕೋಪಗಳ ಅಪಾಯ ಎಷ್ಟು ದೊಡ್ಡದಾಗಿದೆ ಎಂಬ ಎಚ್ಚರಿಕೆಯನ್ನು ಕೂಡ ನೀಡಿದರಂತೆ ಅಲ್ಲಿರುವಂಥ ಸೈಂಟಿಸ್ಟ್ಗಳು. ಹಿಮಾಲಯ ಇದೆಯಲ್ಲ, ಹಿಮಾಲಯದ ನೀರು ಕರಗಿ ಮಳೆಯ ಮೂಲಕ ಅಷ್ಟು ಜೋರಾಗಿ ನೀರು ಹರಿತಾ ಇರೋದಲ್ಲಿ. ಸೊ ಹಾಗಾಗಿ ಈ ಅಷ್ಟು ಭಾರೀ ಪ್ರಮಾಣದ ಫ್ಲಡ್ ಆಗಿರೋದು ನೇಪಾಳದಲ್ಲಿ. ಇತ್ತೀಚಿನ ವರದಿಗಳ ಪ್ರಕಾರ ತುಂಬ ಜನ ಅಲ್ಲಿ ಪ್ರಾಣಗಳನ್ನು ಕಳೆದುಕೊಂಡಿದ್ದಾರೆ ಹಾಗೂ ಕಾಣೆಯಾದವರ ಸಂಖ್ಯೆ ಬದಲಾಗುತ್ತಿದ್ದು ರಕ್ಷಣಾ ಕಾರ್ಯಾಚರಣೆ ಇನ್ನೂ ಮುಂದುವರಿಯುತ್ತಿದೆಯಂತೆ ಅಲ್ಲಿರುವಂತಹ ಎಲ್ಲಿ ಫ್ಲಡ್ ಆಗಿದೆ ಆ ಎಲ್ಲ ಏರಿಯಾಗಳಲ್ಲೂ ಕೂಡ.
ಆರಂಭಿಕ ವರದಿಗಳ ಪ್ರಕಾರ ಹೆಚ್ಚಿನ ಸಂಖ್ಯೆಯ ಜನರು ಕಾಣೆಯಾಗಿದ್ದಾರೆ ಎಂದು ಸೂಚಿಸಿದ್ದು, ಸುಮಾರು 1,000 ಜನರು ಕೊಚ್ಚಿ ಹೋಗಿದ್ದಾರಂತೆ ಮತ್ತು ಅಲ್ಲಿರುವಂತಹ ಸ್ಥಳೀಯ ಅಧಿಕಾರಿಗಳು ಇನ್ನೂ ಇಷ್ಟು ದೊಡ್ಡ ಸಂಖ್ಯೆಯನ್ನು ಅಧಿಕೃತಪಡಿಸಿಲ್ಲ ಹಾಗೂ ಇನ್ನೂ ತುಂಬ ಜನ ಮಿಸ್ಸಿಂಗ್ ಆಗಿದ್ದಾರೆ ಅಂತಲೂ ಕೂಡ ಹೇಳಿದ್ದಾರೆ. ನೇಪಾಳ ಅಥವಾ ಟಿಬೆಟ್ ಸುತ್ತಮುತ್ತ ಇರುವಂತಹ ಅಲ್ಲಿ ಯಾರ್ಯಾರು ಸಿಗಾಕೊಂಡಿದ್ದಾರೆ ನಮ್ಮ ಕನ್ನಡಿಗರು, ಅವರ ಕುಟುಂಬಸ್ಥರ ವಿವರಗಳನ್ನು ಕೂಡ ಕಲೆ ಹಾಕ್ತಿದ್ದಾರಂತೆ ನಮ್ಮ ರಾಜ್ಯ ಸರ್ಕಾರ ಆಗಿರ್ಬೋದು, ನಮ್ಮ ಕೇಂದ್ರ ಸರ್ಕಾರ ಆಗಿರ್ಬೋದು. ಹಾಗೂ ಅಲ್ಲಿರುವಂಥ ಸಂಬಂಧಿಕರುಗಳು, ಪರಿಚಯದರು, ಸ್ನೇಹಿತರು ಯಾರೇ ಸಿಗಾಕೊಂಡಿದ್ರು ಕೂಡ ನಾವು ಅಲ್ಲಿ ನಂಬರ್ ಕೊಟ್ಟಿದ್ದೀವಿ, ಆ ನಂಬರ್ಗೆ ಕನೆಕ್ಟ್ ಮಾಡ್ಬೋದು ಅಥವಾ ಅಲ್ಲಿಗೆ ವಿಚಾರ ತಿಳಿಸ್ಬೋದು. ಅಲ್ಲಿರುವಂಥ ಅಧಿಕಾರಿಗಳಿಗೆ ಅಥವಾ ಪ್ರಾಧಿಕಾರಕ್ಕೆ ಒದಗಿಸುವಂತೆ ಸಾರ್ವಜನಿಕರಲ್ಲಿ ಕೂಡ ಮನವಿ ಮಾಡಲಾಗಿದೆ. ಈ ಸಂಬಂಧ ಗೂಗಲ್ ಫಾರಮ್ನಲ್ಲಿ ವಿವರ ಇದೆ. ಆ ವಿವರಗಳನ್ನು ಕೂಡ ಅಲ್ಲಿ ಹೆಸರುಗಳನ್ನು ತುಂಬಿಸಿ ಅಲ್ಲಿರುವಂತಹ ಅಧಿಕಾರಿಗಳಿಗೆ ಕಾಲ್ ಮಾಡಿ ಹೇಳ್ಬೋದು. ಸೊ ಇಲ್ಲಿ ಯಾರೇ ಏನೇ ಪ್ರಾಬ್ಲಮ್ ಇದ್ದರೂ ಕೂಡ ಅಲ್ಲಿ ನಂಬರ್ ಇದೆಯಲ್ಲ, ಆ ನಂಬರ್ಗೆ ಕಾಲ್ ಮಾಡಿ ನಾವು ಹೇಳ್ಬೋದು. ಸೊ ಹಾಗಾಗಿ ಅಲ್ಲಿರುವಂಥ ನಮ್ಮ ಭಾರತೀಯರು ಯಾರು ಸಿಗಾಕೊಂಡಿದ್ದಾರೆ, ನಮ್ಮ ಭಾರತದವರು ಕಾಪಾಡ್ತಾರೆ, ನಮ್ಮ ಭಾರತೀಯ ಸೇನೆ ಕಾಪಾಡುತ್ತೆ ಅಂತ ಹೇಳಿದ್ದಾರೆ.